ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 7 ಎಕರೆ ಇರ್ತಕ್ಕಂಥ ಒಂದು ನೀರಾವರಿ ಜಮೀನು. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ನೀವು 200 ಮೀಟ್ರು ನಕಾಶ ರೋಡಿಂದ ಬರಬೇಕು. ಈ ಜಮೀನು ಬಂದು ತಾರ್ ರೋಡಿಂದ 200 ಮೀಟ್ರ್ ಆಗುತ್ತೆ. ನೀವು 200 ಮೀಟ್ರ್ ನಕಾಶ ರೋಡ್ ಮುಖಾಂತರ ಬರಬೇಕು. ಈ ನಕಾಶ ರೋಡ್ ಬಂದು ಮಣ್ಣಿನ ರೋಡು. ನಿಮಗೆ ದಾರಿದು ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಬರ್ಬೋದು ಈ ದಾರಿ ಮುಖಾಂತರ. ಜಾಸ್ತಿ ದೂರನೂ ಇಲ್ಲ. ಈ ಜಮೀನು ಬಂದು ಚಿತ್ರದುರ್ಗದಿಂದ 18 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ದಾವಣಗೆರೆಯಿಂದ 42 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 220 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೀವು ನೋಡಿ, ಈ ಜಮೀನು ಎಂಟ್ರೆನ್ಸಲ್ಲಿ ಗೇಟ್ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ವಾಸಕ್ಕೆ ಅಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಮನೆನೂ ಮಾಡಿಸಿದ್ದಾರೆ. ಅದ್ರ ಪಕ್ಕದಲ್ಲೇ ದನಗಳಿಗೆ ಅಥವಾ ಏನಾದರೂ ಕುರಿ ಮೇಕೆ ಸಾಕಲಿಕ್ಕೆ ಅಂತ ಒಂದು ಚಿಕ್ಕದಾಗಿ ಶೆಡ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು TC ವ್ಯವಸ್ಥೆನೂ ಮಾಡಿದ್ದಾರೆ ಈ ಜಮೀನಲ್ಲಿ. ಈ ಜಮೀನಲ್ಲಿ ಅವ್ರಿಗೆ ಆದಂತಹ ಒಂದು ಸ್ವಂತಕ್ಕೆ TC ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ನೀರು ಸ್ಟೋರೇಜ್ಗೆ ಅಂತೇಳಿ ಒಂದು ತೊಟ್ಟಿನೂ ಮಾಡಿಸಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಬೋರ್ವೆಲ್ ವಾಟರ್ ನೀರೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿಂದ ಜಮೀನಿಗೆ ಅವರು ಸಪ್ಲೈ ಮಾಡ್ತಾರೆ. ಈ ಜಮೀನು ಬಂದು ನಾನು ಅವಾಗಲೇ ಹೇಳಿದಾಗೆ ಟೋಟಲ್ ಆಗಿ 7 ಎಕರೆ ಇದೆ. ಅದರಲ್ಲಿ 3 ಎಕರೆ 20 ಗುಂಟೆಯಲ್ಲಿ ಅಡಿಕೆ ಹಾಕಿದ್ದಾರೆ. ಇನ್ನೂ 3 ಎಕರೆ 20 ಗುಂಟೆಯಲ್ಲಿ ಸದ್ಯಕ್ಕೆ ಖಾಲಿ ಬಿಟ್ಟಿದ್ದಾರೆ, ಏನೂ ಮಾಡಿಲ್ಲ. ಇದಕ್ಕಿಂತ ಮುಂಚೆ ಮೆಕ್ಕೆಜೋಳ ಹಾಕ್ಕೊಂಡಿದ್ರು, ಈಗ ಸದ್ಯಕ್ಕೆ ಬೇಸಾಯ ಮಾಡಿ ಖಾಲಿ ಬಿಟ್ಟಿದ್ದಾರೆ. ಜಮೀನು ತುಂಬ ಚೆನ್ನಾಗಿದೆ. ಈ ಜಮೀನಿನ ಸುತ್ತ ತಂತಿ ಬೇಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಕ್ಕದಾಗಿರ್ತಕ್ಕಂಥ ಜಮೀನಿನ ರೈತರಾಗಿರ್ಬೋದು ಅಥವಾ ಪ್ರಾಣಿಗಳ ದನಗಳಾಗಿರ್ಬೋದು ಈ ಜಮೀನೊಳಗಡೆ ಬರಲಿಕ್ಕೆ ಆಗೋದಿಲ್ಲ. ಈ ಜಮೀನಿನ ಬೌಂಡ್ರಿ ಸುತ್ತ ಒಂದು ಒಳ್ಳೆ ತಂತಿ ಬೇಲಿ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಹಾಗೆ ಎಂಟ್ರೆನ್ಸಲ್ಲಿ ಗೇಟಿನ ವ್ಯವಸ್ಥೆನೂ ಇದೆ. ಈ ಜಮೀನಿನ ಬೌಂಡ್ರಿನ ಕ್ಲಿಯರಾಗಿ ನೋಡೋಕ್ಕಾಗಲ್ಲ, ತುಂಬ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಈ ಜಮೀನಿನ ಬೌಂಡ್ರಿ ಸುತ್ತ ಟೋಟಲ್ ಆಗಿ ಒಂದು 200 ಸಾಗವಾನಿ ಗಿಡಗಳನ್ನ ಹಾಕಿದ್ದಾರೆ. ಈ ಜಮೀನಲ್ಲಿ ಸುಮಾರು ತೆಂಗಿನ ಗಿಡಗಳಿದ್ದಾವೆ. ಒಂದು 50ರಿಂದ 60 ತೆಂಗಿನ ಗಿಡಗಳಿದ್ದಾವೆ. ಎಲ್ಲ ಫಸಲಿಗೆ ಬಂದಿದ್ದಾವೆ ಆಲ್ರೆಡಿ. ನೀವಿಲ್ಲಿ ತೋಟ ನೋಡ್ತಿದ್ದೀರಲ್ವ, ಅಡಿಕೆ ತೋಟ. ಇದು ಆಲ್ಮೋಸ್ಟು 8x9 ಡೈಮೆನ್ಷನಲ್ಲಿ ಅಡಿಕೆ ತೋಟ ಕಟ್ಟಿದ್ದಾರೆ. ಇದು ಸುಮಾರು ವರ್ಷದ ತೋಟ. ಆಲ್ರೆಡಿ ಇದರಲ್ಲಿ ಫಸಲು ಬರ್ತಾ ಇದೆ. ಒಳ್ಳೆ ಡೈಮೆನ್ಷನ್ ಇದೆ ಅಡಿಕೆ ತೋಟಕ್ಕೆ. ಈ ಜಮೀನಲ್ಲಿ ನೀರಿಗೆ ಏನು ಸಮಸ್ಯೆ ಇಲ್ಲ. ಸುಮಾರು ಒಂದು 4ರಿಂದ 5 ಬೋರ್ ಇದ್ದಾವೆ. ಕರೆಂಟಾಗಿ ಈಗ ಸದ್ಯಕ್ಕೆ 3 ಬೋರು ರನ್ನಿಂಗಲ್ಲಿದೆ. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಇವರು ಇದನ್ನ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ತೋಟ ಚೆನ್ನಾಗಿದೆ. ಇದು ಅಡಿಕೆ ತೋಟದ ಗಿಡಗಳಲ್ಲಿ ಹೋಗಿರೋ ನೋಡ್ರಿ, ಇಲ್ಲೊಂದು ಬೋರ್ ಇದೆ. ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ. ನಾನು ಅವಾಗಲೇ ಹೇಳಿದಾಗೆ ಕರೆಂಟ್ಲಿ ಈಗ ಒಂದು 3 ಬೋರು ರನ್ನಿಂಗಲ್ಲಿದೆ. ನೀರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಓನರು. ಈ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಫಿಷಿಯೆಂಟ್ ಆಗಿದೆ, ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳಿದ್ದಾರೆ. ಅವರು ಸದ್ಯಕ್ಕೆ 3 ಬೋರಲ್ಲಿರ್ತಕ್ಕಂಥ ನೀರನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಈ ಜಮೀನಿನ ಮಧ್ಯೆ ಅವರು ಓಡಾಡಲಿಕ್ಕೆ ಅಂತೇಳಿ ದಾರಿ ಬಿಟ್ಕೊಂಡಿದ್ದಾರೆ. ಅಂದರೆ 3 ಎಕರೆ 20 ಗುಂಟೆ ಬಲಭಾಗಕ್ಕೆ ಅಡಿಕೆ ತೋಟ ಮಾಡಿದ್ದಾರೆ. ಹಾಗೆ ಇನ್ನೂ 3 ಎಕರೆ 20 ಗುಂಟೆ ಎಡಭಾಗದಲ್ಲಿ ಇದೆಯಲ್ಲ, ಅದ್ರ ಮಧ್ಯೆ ಇವರು ದಾರಿ ಬಿಟ್ಕೊಂಡಿದ್ದಾರೆ. ಬೌಂಡ್ರಿ ಸುತ್ತ ಸಾಗವಾನಿ ಗಿಡಗಳು ಹಾಕೊಂಡು ತಂತಿ ಬೇಲಿ ವ್ಯವಸ್ಥೆನೂ ಮಾಡಿದ್ದಾರೆ. ಹಾಗೆ ಅದೇ ಬೌಂಡ್ರಿನಲ್ಲಿ ಸುಮಾರು ಒಂದು 50ರಿಂದ 60 ತೆಂಗಿನ ಗಿಡಗಳಿದ್ದಾವೆ. ನಿಮಗೆ TC ವ್ಯವಸ್ಥೆನೂ ಇದೆ. ಇದೇ ಜಮೀನಲ್ಲಿ LT ಲೈನು ಪಾಸ್ ಆಗಿದೆ. ದಾರಿದು ಏನು ಸಮಸ್ಯೆ ಇಲ್ಲ. ಜಮೀನೊಳಗೆ ಆರಾಮಾಗಿ ನೀವು ಅಡಿಕೆ ತೋಟಗಳಿಗೆ ಗೊಬ್ಬರ, ಮಣ್ಣು, ನೀವೇನಾದರೂ ಗಿಡಗಳಿಗೆ ಕೊಡಲಿಕ್ಕೆ, ಓಡಾಡಲಿಕ್ಕೆ ದಾರಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರು. ಈ ಜಮೀನಲ್ಲಿ ಸ್ವಲ್ಪ ಮಾವು ಮತ್ತು ನಿಂಬೆಹಣ್ಣಿನ ಗಿಡಗಳು ಈ ರೈತರು ಬೆಳೆದಿದ್ದಾರೆ. ಈ ಜಮೀನು ಬಂದು ಚಿತ್ರದುರ್ಗ ಟು ದಾವಣಗೆರೆ ಹೋಗೋ ಒಂದು ಮಾರ್ಗದಲ್ಲಿ ಬರುತ್ತೆ. ನೀವು ಚಿತ್ರದುರ್ಗ ಟು ದಾವಣಗೆರೆ ಮಾರ್ಗದಿಂದ ಒಂದು ವಿಲೇಜ್ಗೆ ನಾವು ಬರಬೇಕಾಗತ್ತೆ. ಆ ವಿಲೇಜಿಂದ ಈ ಜಮೀನಿಗೆ 2 ಕಿಲೋಮೀಟ್ರ್ ಆಗುತ್ತೆ. ಆ 2 ಕಿಲೋಮೀಟ್ರ್ ನಿಮಗೆ ತಾರ್ ರೋಡೇ ಇದೆ. ಆ ತಾರ್ ರೋಡಿಂದ ನಿಮಗೆ ಈ ಜಮೀನಿಗೆ 200 ಮೀಟ್ರು ನೀವು ನಕಾಶೆ ರೋಡ್ ಮುಖಾಂತರ ಬರಬೇಕು. ಇಲ್ಲಿ ಅಡಿಕೆ ತೋಟದಲ್ಲಿ ಸುಮಾರು ಗಿಡಗಳು ರೀಪ್ಲಾಂಟೇಷನ್ ಮಾಡಿದ್ದಾರೆ. ಅಂದರೆ ಸುಮಾರು ಗಿಡಗಳು ಅವರು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೋಗಿರೋ ಜಾಗಕ್ಕೆಲ್ಲ ಹೊಸದಾಗಿ
ಅಡಿಕೆ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಇನ್ನು ಕೆಲವು 4ರಿಂದ 5 ವರ್ಷದ ಗಿಡಗಳಿದ್ದಾವೆ. ಜಾಸ್ತಿ ಒಂದು 80% ಗಿಡಗಳು ಆಲ್ರೆಡಿ ಫಸಲಿಗೆ ಬಂದಿದ್ದಾವೆ. ಇನ್ನು ಒಂದು 20%ಅಲ್ಲಿ ಒಂದು 10% 3 to 4 ಇಯರ್ಸ್ ಗಿಡಗಳಿದ್ದಾವೆ. ಇನ್ನು ರಿಮೈನಿಂಗ್ಸ್ ಎಲ್ಲ ಚಿಕ್ಕ ಗಿಡಗಳಿದ್ದಾವೆ. ಇವರು ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ. ಜಮೀನು ತುಂಬ ಚೆನ್ನಾಗಿದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ. ಇದರಲ್ಲಿ ಯಾವ ಥರ ಬೆಳೆ ಬೇಕಾದರೂ ನೀವು ಬೆಳಿಬೋದು. ಲೆಫ್ಟ್ ಸೈಡ್ ಪಾರ್ಟಿಷನ್ ನಿಮಗೆ 3.2 ಎಕರ್ ಇದೆಯಲ್ವಾ, ಸೊ ಅದರಲ್ಲಿ ನೀವೇನಾದರೂ ಬೇರೆ ಬೆಳೆ ಬೆಳಿಲಿಕ್ಕೆ ಪ್ಲಾನ್ ಮಾಡ್ಕೋಬೋದು, ಅಥವಾ ಅಡಿಕೆ ಬೆಳೆ ಬೇಕಾದರೂ ಬೆಳಿಬೋದು. ನಿಮ್ಗೆ ಇಷ್ಟ ಬಂದಿದ್ದ ಬೆಳೆನೂ ಬೆಳ್ಕೋಬೋದು. ಜಮೀನು ಸ್ಕ್ವೇರ್ ಶೇಪಲ್ಲಿದೆ, ತಗ್ಗು ದಿಬ್ಬ ಆ ಥರ ಏನಿಲ್ಲ, ಫ್ಲ್ಯಾಟ್ ಆಗಿದೆ. ಮಣ್ಣು ತುಂಬ ಚೆನ್ನಾಗಿದೆ. ಈ ಜಮೀನು ಬಂದು ಚಿತ್ರದುರ್ಗ ಡಿಸ್ಟಿಕ್ಕು, ಚಿತ್ರದುರ್ಗ ತಾಲೂಕು ಹಾಗೂ ಹಿರೇಗುಂಟ್ನೂರು ಹೋಬಳಿಗೆ ಬರ್ತಕ್ಕಂಥ ಒಂದು ಜಮೀನಿದು. ಈ ಜಮೀನಿಗೆ ಸಿರಿಗೆರೆನೂ ಹತ್ರ ಆಗುತ್ತೆ. ಸಿರಿಗೆರೆ ಈ ಜಮೀನಿಂದ ಒಂದು 8 ಕಿಲೋಮೀಟರ್ ಆಗ್ಬೋದು. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ 35 ಲಕ್ಷದಿಂದ 36 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಜಮೀನು ಬಂದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ದಾರಿದು ಏನು ಸಮಸ್ಯೆ ಇಲ್ಲ. ಇದು ಚಿತ್ರದುರ್ಗ ಸರೌಂಡಿಂಗಲ್ಲಿ ಒಂದು 18ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾರಾದರೂ ಒಂದು ಒಳ್ಳೆ ತೋಟ, ಅದರಲ್ಲೂ ಅಡಿಕೆ ತೋಟ ಮತ್ತು ಖಾಲಿ ಇರೋ ಜಮೀನಲ್ಲಿ ನೀವೇನಾದರೂ ಹೊಸದಾಗಿ ನಿಮ್ಮದೇ ಆಗಿರತಕ್ಕಂಥ ಒಂದು ಪ್ಲಾನನ್ನು ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಜಮೀನು. ಇದು ದಾವಣಗೆರೆಗೂ ಹತ್ರ ಆಗುತ್ತೆ, ಹಾಗೆ ಚಿತ್ರದುರ್ಗಕ್ಕೂ ಹತ್ರ ಆಗುತ್ತೆ. ಚನ್ನಗಿರಿ, ಹೊಸದುರ್ಗ, ಹೊಳಲ್ಕೆರೆ, ಸಿರಿಗೆರೆ ಆಗಿರ್ಬೋದು, ಚಳ್ಳಕೆರೆ ಆಗಿರ್ಬೋದು, ಈ ಸರೌಂಡಿಂಗಿಗೆಲ್ಲ ಹತ್ರ ಆಗುತ್ತೆ. ಇದು ಬೆಂಗಳೂರಿಂದ ಕೇವಲ 220 ಕಿಲೋಮೀಟರ್ ಆಗುತ್ತೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್.